ನಮ್ಮ ಡಿ ಬಾಸ್ ಅವರ ಕ್ರೇಜ್ ಈಗ ಮೊದಲಿಗಿಂತ 100 ಪಟ್ಟು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮಗದೊಂದು ಕಡೆ ಅಷ್ಟಲಕ್ಷ್ಮಿಯರು ಎಲ್ಲ ಸೇರ್ಕೊಂಡು ಪರಪ್ಪನ ಅಗ್ರಹಾರದಲ್ಲಿ ಕೂತ್ಕೊಂಡು ಡಿ ಬಾಸ್ ಅವರನ್ನು ಬಾರಜಾ ಬಾ, ನಿನಗೋಸ್ಕರ ಸುಮಾರು ದಿನಗಳಿಂದ ಕಾಯ್ತಿದೀವಿ, ಬಂದು ಹಣ್ಣು ಹಂಪಲು ಸ್ವೀಕಾರ ಮಾಡ್ಕೊಂಡು ಹೋಗು ಅಂತ ಡಿ ಬಾಸ್ ಅವರನ್ನು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ಶನೇಶ್ವರ ಕರೀತಿದ್ದಾನೆ. ಇಂಥ ಟೈಮಲ್ಲಿ ಇಂಥ ಕಾಂಜಿ ಪಿಂಜಿ ಆಟಗಳು ನಮ್ಮ ಡಿ ಬಾಸ್ ಫ್ಯಾನ್ಸ್ ಗೆ ಬೇಕಿತ್ತ? ನಮ್ಮ ಡಿ ಬಾಸ್ ಅವರನ್ನು ನೆಮ್ಮದಿಯಾಗಿ ಇರೋದಿಕ್ಕೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಬಿಡ್ತಿಲ್ಲ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಒಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ಪ್ರಥಮ್, ಮತ್ತೊಂದು ಕಡೆ ರಮ್ಯಾ ಮೇಡಮ್, ಮಗದೊಂದು ಕಡೆ ಲಾಯರ್ ಜಗ್ಗಣ್ಣ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅಂತ ನೋಡ್ದೆ ಬೆಂಡೆತ್ತಿದ್ದಾರೆ ಅಂದ್ರೆ ಆ ಡಿ ಬಾಸ್ ಎಂಬ ಪದಕ್ಕೆ ಇರುವ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತು. ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಅದಕ್ಕಂತಾನೆ ಸಪರೇಟ್ ಕಾನೂನು ಕೂಡ ಇದೆ. ಇದರ ಆಧಾರದ ಮೇಲೆ ನಮ್ಮ ರಮ್ಯಾ ಮೇಡಮ್ ಅವರು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಆಗಿರುವ ಅನ್ಯಾಯದ ಕುರಿತು ಧ್ವನಿ ಎತ್ತಿದ್ದಾರೆ ವಿನಃ ರೇಣುಕಾಸ್ವಾಮಿ ಮಾಡಿರುವ ಕಚಡ ಕೆಲಸಗಳಿಗೆ ಅಲ್ಲ. ಅವತ್ತು ನಮ್ಮ ಚಿಕ್ಕತ್ತಿಗೆ ಪವಿ ಆಂಟಿಗೆ ಜಾಲಹಳ್ಳಿ ಜಲಗಾರ ಅವರ ಅಪ್ಪಟ ಅಭಿಮಾನಿ ರೇಣುಕಾ ಸ್ವಾಮಿ ಅವರು ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾರೆ ಅಂತ ರೇಣುಕಾ ಸ್ವಾಮಿಯನ್ನು ಎತ್ತಾಕೊಂಡ್ ಬಂದು ಮಟ್ಯಾಶ್ ಮಾಡ್ಬಿಟ್ರು. ಆಗ ಇವರೆಲ್ಲ ಸೇರ್ಕೊಂಡು ನಮ್ಮ ಜಾಲಹಳ್ಳಿ ಜಲಗಾರ ಜೈ ಅಂತ ಘೋಷಣೆ ಕೂಗ್ತಿದ್ದವರು ಅದೇ ರಮ್ಯಾ ಮೇಡಮ್ ಅವರು ಒಂದು ಹೆಣ್ಣಿಗೆ ಆಗಿರುವ ಅನ್ಯಾಯದ ಕುರಿತು ನ್ಯಾಯ ಸಿಗಬೇಕು ಅಂತ ಧ್ವನಿ ಎತ್ತಿದಾಗ ಅದೇ ಜಲಗಾರ ಫ್ಯಾನ್ಸ್ ರಮ್ಯಾ ಮೇಡಮ್ ಅವರನ್ನು ಕೆಟ್ಟದಾಗಿ ಅಸಹ್ಯವಾಗಿ ಟ್ರೋಲ್ ಮಾಡಿದ್ದು ಸಾಕಾಗದೆ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಅಕ್ರಮ ಸಂಬಂಧ ಕಲ್ಪಿಸುವ ರೀತಿಯಲ್ಲಿ ಟ್ರೋಲ್ ಮಾಡ್ತಿದ್ದಾರೆ. ಅಂದ್ರೆ ಇಂತ ಕಾಮುಕರಿಗೆ ರೋಡಲ್ಲಿ ನಿಲ್ಸಿ ಮೆಟ್ಟಲ್ ಹೊಡಿಬೇಕು. ಆಗ್ಲೂ ಕೂಡ ಇವರಿಗೆ ಬುದ್ಧಿ ಬರಲ್ಲ. ಇವರನ್ನು ಸೀದಾ ಎತ್ತಾಕೊಂಡು ಹೋಗಿ ನಿಮನ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ರು ಕೂಡ ಇವರಿಗೆ ಬುದ್ಧಿ ಬರಲ್ಲ. ಹೆಣ್ಣು ಮಕ್ಕಳ ಸಹವಾಸ, ಹೆಣ್ಣು ಮಕ್ಕಳ ಶಾಪ, ಈ ಎರಡನ್ನು ಪಡೆದುಕೊಂಡವನು ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ಇವನ್ನೆಲ್ಲ ನೋಡ್ತಿದ್ರೆ ಬಾಲಿವುಡ್ ನೆನಪಾಗುತ್ತೆ. ಯಾಕಂದ್ರೆ ಬಾಲಿವುಡ್ ನ ಕಂಟ್ರೋಲ್ ಮಾಡ್ತಿರುವುದು ಡಿ ಗ್ಯಾಂಗ್, ಅಂದ್ರೆ ದಾವೂದ್ ಇಬ್ರಾಹಿಂ ಗ್ಯಾಂಗ್. ಹಾಗೆ ಸ್ಯಾಂಡಲ್ವುಡ್ ನಲ್ಲಿ ಜಲಗಾರ ವಿರುದ್ಧ ಯಾರೇ ಮಾತನಾಡಿದರೂ ಅವರನ್ನು ಎದುರಿಸಿ ಬೆದರಿಸುತ್ತಿರುವುದು ಮಾತ್ರ ದಂಡುಪಾಳ್ಯ ಗ್ಯಾಂಗ್. ಇವರ ಕಾಮ ಯಾವ ರೇಂಜ್ಗೆ ಇದೆ ಅಂದ್ರೆ ಅರಬ್ಬಿ ಸಮುದ್ರನೇ ತುಂಬೋಗುತ್ತೆ. ಕೆಲವು ದಿನಗಳ ಹಿಂದೆ ತೆಲುಗು ನಟ ಮಹೇಶ್ ಬಾಬು ಹಾಗೂ ಪವನ್ ಕಲ್ಯಾಣ್ ಅವರ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಟ್ರೋಲ್ ಮಾಡಿದ್ದು ಇದೇ ದಂಡುಪಾಳ್ಯ ಗ್ಯಾಂಗ್. ಇದೇ ಗ್ಯಾಂಗು ಈಗ ರಮ್ಯಾ ಅವರನ್ನು ಟ್ರೋಲ್ ಮಾಡ್ತಿದ್ದಾರೆ. ಈ ಕಾಮುಕರಿಗೆ ಕಾಮ ಅನ್ನೋದು ಕಂಟ್ರೋಲ್ಗೆ ಸಿಗ್ತಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ರಮ್ಯಾ ಅವರು ಈಗಾಗಲೇ ಡಿ ಬಾಸ್ ಫ್ಯಾನ್ಸ್ ಮೇಲೆ FIR ಫೈಲ್ ಮಾಡಿದ್ದಾರೆ. ಇಷ್ಟರಲ್ಲೇ ಪೊಲೀಸ್ನವರು ಈ ಕಾಮುಕರನ್ನು ಹುಡುಕಿ ಎತ್ತಾಕೊಂಡ್ ಬಂದು ಬಾಂಬೆ ಕಟ್ ಹಾಕಿ ಸರಿಯಾಗಿ ಜಡಿಬಹುದು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳ ಸೌಂಡ್ ಗಿಂತ ಡಿ ಬಾಸ್ ಅವರ ಸೌಂಡ್ ಪ್ರತಿದಿನ ಜಾಸ್ತಿ ಆಗ್ತಾನೆ ಇದೆ. ಸಿಕ್ಕವರು ಉಗಿತಾ ಇದ್ದಾರೆ ಅಂದ್ರೆ ಆ ಬಾಸ್ ಎಂಬ ಪದಕ್ಕೆ ಅರ್ಥನೇ ಇಲ್ಲ. ಇಲ್ಲಿ ನಿಜವಾದ ಫ್ಯಾನ್ಸ್ ಗಳು ಯಾರು ಕೂಡ ಇಂತ ದರಿದ್ರ ಕೆಲಸಗಳು ಮಾಡ್ತಿಲ್ಲ. ಡಿ ಬಾಸ್ ಅವರ ಹೆಸರು ಹೇಳ್ಕೊಂಡು ಈ ಆನ್ಲೈನ್ ಅಲ್ಲಿ ಕುತ್ಕೊಂಡು ಡಿ ಬಾಸ್ ಅವರ ಹೆಸರನ್ನು ಹಾಳು ಮಾಡ್ತಿದ್ದಾರೆ ಅಷ್ಟೇ. ನಿಜವಾದ ಅಭಿಮಾನಿಯಾದವನು ಅವ್ರ ಬಾಸ್ ಎಂತ ಕಚಡ ಕೆಲಸ ಮಾಡಿದ್ರು ಅದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಈ ರೀತಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಡಿ ಬಾಸ್ ಅವರು ಎಂತ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಈ ಭಾರತಕ್ಕೆ ಡಿ ಬಾಸ್ ಅವರು ಒಂಥರ ಆದರ್ಶ ಪುರುಷ. ಇಷ್ಟರಲ್ಲೇ ಮೋದಿಜಿ ಅವರನ್ನು ಕೆಳಗೆ ಇಳಿಸಿ ಭಾರತದ ಪ್ರಧಾನಿ ಮಂತ್ರಿ ಮಾಡುವ ಸಾಧ್ಯತೆ ದಟ್ಟವಾಗಿ ಎದ್ದು ಕಾಣುತ್ತಿದೆ. ಆ ಸಚಿವ ಸಂಪುಟದಲ್ಲಿ ಡಿ ಬಾಸ್ ಫ್ಯಾನ್ಸ್ ವಿವಿಧ ಖಾತೆಗಳನ್ನು ನಿಭಾಯಿಸುವ ಸಾಧ್ಯತೆಗಳು ಇದೆ. ಮೊದಲನೇ ಖಾತೆ ಕಾಮುಕ ಸಚಿವರು, ಎರಡನೇ ಖಾತೆ ದಂಡುಪಾಳ್ಯ ಗ್ಯಾಂಗ್, ಮೂರನೇ ಖಾತೆ ಬಗ್ಸಿ ಬಗ್ನಿಗೂಟ ಹೊಡ್ಸ್ಕೊಳೋದು ನಾವೇ. ಈ ಖಾತೆಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಡಿ ಬಾಸ್ ಫ್ಯಾನ್ಸ್ ನಿಖರವಾಗಿ ಸ್ಪಷ್ಟವಾಗಿ ನಿಭಾಯಿಸುವ ಸಾಧ್ಯತೆಗಳು ದಟ್ಟವಾಗಿ ಎದ್ದು ಕಾಣುತ್ತಿದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ರಮ್ಯಾ ಅವರಿಗೆ ಇರುವ ಧೈರ್ಯ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಇದ್ರೆ ಈ ಸಮಾಜದಲ್ಲಿ ಇಂತ ಕಾಮ ಪಿಸಾಚಿಗಳನ್ನು ರೋಡಲ್ಲಿ ನಿಲ್ಸಿ ಬಟ್ಟೆ ಬಿಚ್ಚಿಸಿ ನಾಯಿ ಹೊಡೆದಂಗೆ ಹೊಡೆದು ದೇಶದಿಂದ ಬಹಿಷ್ಕಾರ ಆಗ್ಬೇಕು. ಈ ಸಮಾಜದಲ್ಲಿ ಎಂತ ತೊಳ್ಡು ನನ್ನ ಮಕ್ಕಳು ಇದ್ದಾರೆ ಅಂದ್ರೆ ತಮ್ಮ ಮನೆ ಹೆಣ್ಮಕ್ಳನ್ನು ಭದ್ರಾ ಮಾಡಿ ಮನೆಯಲ್ಲಿ ಇಟ್ಟು ಬೀಗ ಹಾಕ್ತಾರಂತೆ. ಕಂಡೋರ್ ಮನೆ ಹೆಣ್ಮಕ್ಳ ಮನೆಗೆ ಹೋಗಿ ಕಾಚಾ ಬಿಚ್ಚಿ ನಾವೇ ಸಾಚಾ ಅಂತ ಪೋಸ್ ಕೊಟ್ಕೊಂಡು ಸಮಾಜದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಾ ಇರ್ತಾರೆ ಈ ತೊಳ್ಡು ನನ್ನ ಮಕ್ಕಳು. ಸಮಾಜದಲ್ಲಿ ಹೆಣ್ಣು ಮಕ್ಕಳು ಬಾಳ್ಬೇಕು ಅಂದ್ರೆ ಇಂತ ಕಾಮುಕರನ್ನು ಹುಡುಕಿ ರೋಡಲ್ಲಿ ನಿಲ್ಸಿ ಮೆಟ್ಟಲು ಹೊಡಿಬೇಕು. ಆಗ್ಲೇ ಇವರಿಗೆ ಬುದ್ಧಿ ಬರೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.